ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತು ಸಮ್ಮರ್ಗೆ ಬೆಸ್ಟ್ ಆಗಿರೋವಂಥ ಒಂದು ಹೇರ್ ಪ್ಯಾಕ್ನ ಶೇರ್ ಮಾಡತ್ತೀನಿ. ಈ ಹೇರ್ ಪ್ಯಾಕ್ಗೆ ಮೊದಲು ನಾವು ದಾಸವಾಳದ ಎಲೆ ತೊಗೋಬೇಕು. ಅದಾದಮೇಲೆ ಅಲೋವೆರಾ, ಸ್ವಲ್ಪ ಕರಿಬೇವು, ಅದಾದಮೇಲೆ ಸ್ವಲ್ಪ ಬೇವಿನ ಎಲೆ, ಅದಾದಮೇಲೆ ಸ್ವಲ್ಪ ದಾಸವಾಳದ ಹೂವು, ಆಮೇಲೆ ಒಂದು 2 ಸ್ಪೂನಷ್ಟು ಮೆಂತ್ಯನ ಈ ರೀತಿ ನಾವು ರಾತ್ರಿನೇ ನೆನೆಸಿ ಇಟ್ಕೋಬೇಕು. ಅದಕ್ಕೆ ಒಂದು 3 ರಿಂದ 4 ಸ್ಪೂನಷ್ಟು ನಾ ಇಲ್ಲಿ ಮೊಸರನ್ನ ತೊಗೊಂಡಿನಿ. ಮೊದಲು ಮಿಕ್ಸರ್ ಜಾರ್ಗೆ ನಾವು ದಾಸವಾಳದ ಹೂವು, ಆಮೇಲೆ ಹೂವು ಎಲೆ, ಆಮೇಲೆ ಅಲೋವೆರಾ, ಕರಿಬೇವು ಇದೆಲ್ಲನೂ ಹಾಕಿ, ನಮಗೇನಾದರೂ ಡ್ಯಾಂಡ್ರಫ್ ಆಗಿತ್ತು ಅಂದರೆ ಈ ಹೇರ್ ಪ್ಯಾಕ್ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಹೇರ್ ಪ್ಯಾಕ್ ಒಳಗೆ ನಾವು ಮೆಂತ್ಯ, ಆಮೇಲೆ ಬೇವಿನ ಎಲೆ, ಆಮೇಲೆ ಮೊಸರನ್ನ ಯೂಸ್ ಮಾಡಿರೋದ್ರಿಂದ ನಮ್ಮ ದೇಹಕ್ಕೂ ತಂಪಾಗಿರ್ತೈತಿ. ಮತ್ತು ನಮಗೇನಾದರೂ ಇಚಿನೆಸ್ ಆಗಿರ್ಬೋದು ಅಥವಾ ಡ್ಯಾಂಡ್ರಫ್ ಆಗಿದ್ದರೆ ಅದು ಕೂಡ ಕಡಿಮೆ ಆಗ್ತೈತಿ. ಮತ್ತು ಕೂದಲಿನ ಸಿಲ್ಕಿ ಮತ್ತು ಶೈನಿ ಆಗಿಡೋದಕ್ಕೆ ಅಲೋವೆರಾ ಹೆಲ್ಪ್ ಮಾಡ್ತೈತಿ. ಸೊ ಇದನ್ನೆಲ್ಲನೂ ಹಾಕಿ ನಾ ಇಲ್ಲಿ ಒಂದು 2-3 ರಿಂದ 3 ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿನಿ. ನೀವು ನಿಮ್ಮ ಹೇರ್ ಲೆಂತ್ ಎಷ್ಟು ಇರ್ತೈತಿ ಅದನ್ನು ನೋಡಿ ನೀವು ತೊಗೋಬೇಕು. ಆಮೇಲೆ ಇಲ್ಲಿ ನಾನು 4 ಸ್ಪೂನಷ್ಟು ಮೊಸರನ್ನ ತೊಗೊಂಡಿನಿ. ನೀವು ನಿಮ್ಮ ಹೇರ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ತೊಗೊಳ್ಳಿ. ಅದಾದಮೇಲೆ ನಾವು ಮೊಸರನ್ನ ಆದಷ್ಟು ಹುಳಿಯಾಗಿರುವಂಥದ್ದನ್ನು ಯೂಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ಆಲ್ರೆಡಿ ಮೆಂತ್ಯ ಕಾಳನ್ನ ನೆನೆಸಿಟ್ಟಿರ್ತೀವಿ, ಅದರೊಳಗೆ ನೀರು ಇರ್ತೈತಿ. ಸೊ ಅದಾದಮೇಲೆ ಮೊಸರು ಹಾಕ್ತೀವಿ. ಇದನ್ನು ನಾವು ಆದಷ್ಟು ನಮ್ಗೆ ಎಷ್ಟು ಸ್ಮೂತ್ ಆಗೈತೆ ಅಷ್ಟು ಸ್ಮೂತಾಗಿ ನಾವು ಇದನ್ನು ರುಬ್ಕೋಬೇಕು. ನಿಮಗೇನಾದರೂ ಡ್ಯಾಂಡ್ರಫ್ ಜಾಸ್ತಿ ಇತ್ತು ಅಂದರೆ ಇದನ್ನು ನೀವು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಇದನ್ನು ನಾವು ಯೂಸ್ ಮಾಡಬೇಕು. ನೀವು ಬರೀ ಮೆಂತ್ಯ ಮತ್ತು ಮೊಸರನ್ನ ಮಾತ್ರ ಯೂಸ್ ಮಾಡಿನೂ ಹೇರ್ ಪ್ಯಾಕ್ನ ಬಳಸ್ಕೋಬಹುದು. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಇಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಈ ರೀತಿ ಇದನ್ನು ಇಷ್ಟು ಸ್ಮೂತಾಗಿ ನಾವು ರುಬ್ಕೋಬೇಕು. ಈ ರೀತಿ ರುಬ್ಕೊಂಡ್ಮ್ಯಾಗ ಇದನ್ನು ನೀವು ಬೇಕಿದ್ರೆ ಒಂದು ಬಟ್ಟೆ ಒಳಗೆ ಇದನ್ನು ಸ್ಟ್ರೈನ್ ಬೇಕಿದ್ರೆ ಮಾಡ್ಬೋದು. ಇಲ್ಲಾಂದರೆ ನೀವು ಇಲ್ಲಾಂದರೆ ಹಾಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಹೇರ್ ರೂಟಿಂದ ಹಿಡಿದು ಟಿಪ್ವರೆಗೂ ಇದನ್ನು ಚೆಂದಾಗಿ ನಾವು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೋಬೇಕು. ಇದನ್ನು ಅಪ್ಲೈ ಮಾಡ್ಕೊಂಡ್ಮ್ಯಾಗ ಅಟ್ಲೀಸ್ಟ್ 2 hours ಆಗೋದನ್ನು ನಾವು 2 hours ಬಿಟ್ಟ ಮೇಲೆ ಇದನ್ನು ಹಾಗೇನಾದರೂ ವಾಶ್ ಮಾಡ್ಕೋಬೋದು, ಇಲ್ಲ ಶಾಂಪೂ ಏನಾದರೂ ವಾಶ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.